ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಬರೀ 11 ಕ್ವಶನ್ಸ್ ಅಷ್ಟೇ ಸಾಲ್ವ್ ಮಾಡಿದ್ವಿ. ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಇದರಲ್ಲಿ ಕಾಣಬಹುದು. ಅದಕ್ಕೆ ಆನ್ಸರು ಲಾಸ್ಟ್ ವಿಡಿಯೋದಲ್ಲಿ ವಿದ್ಯುತ್ ಕೋಶ ಅಂತ ಹೇಳಿದ್ದೆ. Then don't waste the time, we will move on to the next question. ಒಂದು ವಸ್ತುವಿನ ತೂಕವು ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು ಏಕೆಂದರೆ? ಒಂದು ವಸ್ತುವಿನ ತೂಕವು ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು ಏಕೆಂದರೆ? ಆಪ್ಷನ್ ಎ ಗುರುತ್ವಾಕರ್ಷಣ ಶಕ್ತಿ, ಆಪ್ಷನ್ ಬಿ ಗುರುತ್ವಾಕರ್ಷಣ ಶಕ್ತಿ ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು, ಆಪ್ಷನ್ ಸಿ ಗುರುತ್ವಾಕರ್ಷಣ ಶಕ್ತಿ ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಕಡಿಮೆ, ಆಪ್ಷನ್ ಡಿ ಗುರುತ್ವಾಕರ್ಷಣ ಶಕ್ತಿ ಎರಡೂ ಕಡೆ ಒಂದೇ ಪ್ರಮಾಣದಲ್ಲಿರುತ್ತದೆ ಅಥವಾ ಪ್ರಮಾಣದಲ್ಲಿದೆ. ಏನಿರ್ಬೋದು ಆನ್ಸರು? ಆಪ್ಷನ್ ಬಿ ಗುರುತ್ವಾಕರ್ಷಣ ಶಕ್ತಿ ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚಿರುತ್ತದೆ. ಸೊ ಗುರುತ್ವಾಕರ್ಷಣ ಶಕ್ತಿಯು ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು. ಸೊ ನಾವು ನೋಡ್ಬೋದು, ಮಂಜಲ್ಲಿ ನಾವು ಓಡಾಡಬೇಕಾದ್ರೆ ಅಥವಾ ಹಿಮದಲ್ಲಿ ಓಡಾಡೋಕ್ಕಾಗೋದಿಲ್ಲ ನಮಗೆ, ಯಾಕಂದರೆ ಸ್ಟ್ರಕ್ ಆಗಿಬಿಡ್ತೀವಿ, ಯಾಕಂದರೆ ಅಲ್ಲಿ ಗುರುತ್ವಾಕರ್ಷಣೆ ಹೆಚ್ಚಿಗೆ ಇರುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, 13th ಕ್ವೆಶನ್. ಒಂದು ಉಪಕರಣವು 50 ಹರ್ಟ್ಜ್ನ ಪರ್ಯಾಯ ವಿದ್ಯುತ್ತಿನ ವಿಭವವನ್ನು 220 ವೋಲ್ಟೇಜ್ ಎಂದು ಕರೆಯುತ್ತದೆ. ವೋಲ್ಟ್ ಅಥವಾ ವೋಲ್ಟೇಜ್. ಪರ್ಯಾಯ ವಿದ್ಯುತ್ತಿನ ಅಥವಾ ಸೈನುಸಾಯ್ಡಲ್ನ ಸರಾಸರಿ ವಿಭವವು ಎಷ್ಟು ಅಂತ ಕೇಳಿದ್ದಾರೆ. ಒಂದು ಉಪಕರಣವು 50 ಹರ್ಟ್ಜ್ನ ಪರ್ಯಾಯ ವಿದ್ಯುತ್ತಿನ ವಿಭವವನ್ನು 220 ವೋಲ್ಟ್ ಎಂದು ಕರೆಯುತ್ತದೆ. ಪರ್ಯಾಯ ವಿದ್ಯುತ್ತಿನ ಸರಾಸರಿ ವಿಭವವು ಎಷ್ಟು? ಸೊ ಒಂದು ಉಪಕರಣವು 50 ಹರ್ಟ್ಜ್ನ ಪರ್ಯಾಯ ವಿದ್ಯುತ್ತಿನ ವಿಭವ ಅಂದರೆ, ಪರ್ಯಾಯ ವಿದ್ಯುತ್ ಅಂದರೆ ಎ ಸಿ. ಓಕೆ. ಸೊ ಎ ಸಿ ವಿದ್ಯುತ್ ಒಂದು ಸೈನುಸಾಯ್ಡಲ್ ತರಂಗದಂತೆ ಚಲಿಸುತ್ತಿರ್ತದೆ. ಅಂದರೆ ಇದು ಒಂದು ನಿಶ್ಚಿತ ಸಮಯದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ತನ್ನ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ. ಯಾವುದು? ಸೈನುಸಾಯ್ಡಲ್ ತರಂಗ. ಓಕೆ. ಅವಾಗೇನಾಗುತ್ತೆ, ಒಂದು ಪೂರ್ಣ ಚಕ್ರದಲ್ಲಿ ನಮಗೆ ಪಾಸಿಟಿವ್ ಧನ ಅರ್ಧ ಚಕ್ರ ಇರುತ್ತೆ, ಆಮೇಲೆ ಇನ್ ಹಾಫ್ ನೆಗೆಟಿವ್ ಅಂದರೆ ಋಣ ಅರ್ಧ ಚಕ್ರ ಇರುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಪರ್ಯಾಯ ವಿದ್ಯುತ್ತಿನ ಸರಾಸರಿ ವಿಭವ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಾಸರಿ ಒಂದು ಪೂರ್ಣ ಚಕ್ರದಲ್ಲಿ ಧನಭಾಗದ ವಿಸ್ತೀರ್ಣ ಮತ್ತು ಋಣಭಾಗದ ವಿಸ್ತೀರ್ಣಗಳು ನಿಖರವಾಗಿ ಸಮನಾಗಿರುತ್ತವೆ. ಧನ ಮತ್ತು ಋಣ ಇವೆರಡು ಸಮವಾಗಿರುತ್ತವೆ, ಆದರೆ ಅವು ವಿರುದ್ಧ ದಿಕ್ಕಿನಲ್ಲಿರುತ್ತವೆ, ಅಪೋಸಿಟ್ ಡೈರೆಕ್ಷನಲ್ಲಿರ್ತವೆ. ಓಕೆ. ಸೊ ಸರಾಸರಿ ಒಂದು ಪೂರ್ಣ ಚಕ್ರದಲ್ಲಿ, ಒಂದು ಫುಲ್ ಸೈಕಲಲ್ಲಿ ಧನ ಭಾಗದ ವಿಸ್ತೀರ್ಣ ಮತ್ತು ಋಣ ಭಾಗದ ವಿಸ್ತೀರ್ಣ ಈಕ್ವಲ್ ಇರುತ್ತೆ, ಅಂದರೆ ಸಮವಾಗಿರುತ್ತೆ. ಆದರೆ ಅದರದ್ದು ಡೈರೆಕ್ಷನ್ನು ನಮಗೆ ಅಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಇವಾಗ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಅಂದರೆ, ಸೊ ಪೂರ್ಣ ಚಕ್ರದ ಸರಾಸರಿ ವಿಭವವನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅದನ್ನು ನಾವು ಲೆಕ್ಕ ಹಾಕಿದಾಗ ಏನಾಗುತ್ತೆ ಅಂದರೆ ನೋಡಿ, ಸೊ ಸರಾಸರಿಯನ್ನು ವಿ ಎವರೇಜ್ ಅಂತ ಬರ್ಕೊತೀವಿ, ಈಸ್ ಈಕ್ವಲ್ ಟು ನಮಗೆ ಧನ ಮತ್ತು ಋಣ ಎರಡೂ ಇರ್ತವೆ ಅಂತ ಹೇಳಿದ್ದಾರೆ, ಅವು ಸಣ್ಣಾಗಿರ್ತವೆ ಅಂತ ಹೇಳಿದ್ದಾರೆ. ಅವನ್ನ ಬರ್ಕೋಬೇಕು.
ಡಿವೈಡೆಡ್ ಬೈ 2. ಸರಾಸರಿ ಅಂದರೆ ಎಷ್ಟಿದಾವೆ ವ್ಯಾಲ್ಯೂಸ್ ಅಷ್ಟು ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ, ವಿ ಎವರೇಜ್ ಲೆಕ್ಕ ಹಾಕಿದಾಗ ಧನ ಮತ್ತು ಋಣ ಮೌಲ್ಯಗಳು ಪರಸ್ಪರ ರದ್ದಾಗುತ್ತೆ. ವಿ ಎವರೇಜ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ವಿ ಡಿವೈಡ್ ಬೈ 2 ಪರಸ್ಪರ ರದ್ದಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ಸೊ ದ ಆನ್ಸರ್ ಈಸ್ 0. ನೆಕ್ಸ್ಟ್ ಕ್ವೆಶನ್. ಸಾಮಾನ್ಯವಾಗಿ ಉಪಯೋಗಿಸುವ ಟಾರ್ಚ್ ಲೈಟ್, ವಿದ್ಯುತ್ ಕ್ಷೌರದ ಉಪಕರಣ ಮುಂತಾದವುಗಳಲ್ಲಿ ವಿದ್ಯುದ್ದೀಕರಣ ಮಾಡಬಲ್ಲ ಕೋಶಗಳ ವಿದ್ಯುದ್ವಾರಗಳಾಗಿ ಕೆಳಗಿನ ಯಾವ ಲೋಹಗಳ ಜೊತೆಯ ಅನುಕೂಲವಾಗುತ್ತದೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಉಪಯೋಗಿಸುವ ಟಾರ್ಚ್ ಲೈಟ್ ಅಥವಾ ವಿದ್ಯುತ್ ಕ್ಷೌರದ ಉಪಕರಣ, ಈ ಥರದ ಉಪಕರಣಗಳು ವಿದ್ಯುದ್ದೀಕರಣ ಮಾಡಬಲ್ಲ ಕೋಶಗಳ ವಿದ್ಯುದ್ವಾರಗಳಾಗಿ ಅಂದರೆ ದ್ವಾರಗಳಾಗಿ ಉಪಯೋಗ ಮಾಡೋದು ಯಾವುದು ಅಂದರೆ ಆಪ್ಷನ್ಸ್ ನೋಡಿ. ನಿಕ್ಕಲ್ ಮತ್ತು ಕ್ಯಾಡ್ಮಿಯಮ್, ಜಿಂಕ್ ಮತ್ತು ಇಂಗಾಲ ಅಂದರೆ ಜಿಂಕ್ ಮತ್ತು ಕಾರ್ಬನ್, ಸೀಸದ ಪೆರಾಕ್ಸೈಡ್ ಮತ್ತು ಸೀಸ. ನೆಕ್ಸ್ಟ್ ಆಪ್ಷನ್ ಡಿ ಕಬ್ಬಿಣ ಮತ್ತು ಕ್ಯಾಡ್ಮಿಯಮ್. ಸೊ ನಾವು ವಿದ್ಯುತ್ ಉಪಕರಣಗಳಲ್ಲಿ ನಿಕ್ಕಲ್ ಮತ್ತು ಕ್ಯಾಡ್ಮಿಯಮ್ ಮಾತ್ರ ಯೂಸ್ ಮಾಡೋದು. ಸೊ ದ ಆನ್ಸರ್ ಈಸ್ ಎ. ಕರೆಕ್ಟ್ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವೆಶನ್. ಗೃಹ ವಿದ್ಯುತ್ ತಂತಿಗಳ ಜೋಡಣೆಗಳು ಸಾಮಾನ್ಯವಾಗಿ ಆಪ್ಷನ್ ಎ ಸರಣಿ ಜೋಡಣೆ, ಆಪ್ಷನ್ ಬಿ ಸಮಾಂತರ ಜೋಡಣೆ, ಆಪ್ಷನ್ ಸಿ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳ ಸಂಯೋಜನೆ, ಆಪ್ಷನ್ ಡಿ ಪ್ರತಿಯೊಂದು ಕೋಣೆಯಲ್ಲಿ ಸರಣಿ ಜೋಡಣೆ, ಬೇರೆ ಎಲ್ಲೆಡೆ ಸಮಾಂತರ ಜೋಡಣೆ. ಆಪ್ಷನ್ ಏನು, ಗೃಹ ವಿದ್ಯುತ್ ತಂತಿಗಳು ಸಮಾಂತರವಾಗಿರ್ತವೆ. ಸೊ ಆನ್ಸರ್ ಈಸ್ ಸಮಾಂತರ ಜೋಡಣೆ. ನೆಕ್ಸ್ಟ್ 16th ಕ್ವೆಶನ್. ಒಂದು ಶುಷ್ಕ ಕೋಶದ ಆ್ಯನೋಡ್ ನಲ್ಲಿ ಈ ಮುಂದೆ ಹೇಳಿರುವವುಗಳಲ್ಲಿ ಒಂದು ಇರುತ್ತದೆ. ಯಾವುದು ಆ್ಯನೋಡಲ್ಲಿ ಯಾವುದಿರುತ್ತೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಸತು, ಆಪ್ಷನ್ ಸಿ ಕ್ಯಾಡ್ಮಿಯಮ್, ಆಪ್ಷನ್ ಡಿ ಗ್ರಾಫೈಟ್. ಆ್ಯನೋಡಲ್ಲಿ ಆಪ್ಷನ್ ಡಿ ಗ್ರಾನೈಟ್ ಇರುತ್ತೆ. ಆಪ್ಷನ್ ಡಿ ಗ್ರಾನೈಟ್ ಸಾರಿ ಆಪ್ಷನ್ ಡಿ ಗ್ರಾಫೈಟ್. ಓಕೆ. ನೆಕ್ಸ್ಟ್ ಕ್ವೆಶನ್ 17. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವುದು? ಸೌರಶಕ್ತಿಯನ್ನು ಅಂದರೆ ಸೋಲಾರ್ ಟು ಎಲೆಕ್ಟ್ರಿಕ್ ಯಾವುದು? ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಡೈನಮೋ, ಆಪ್ಷನ್ ಬಿ ಫೋಟೋ ಎಲೆಕ್ಟ್ರಿಕ್ ಸೆಲ್, ಆಪ್ಷನ್ ಸಿ ರೆಕ್ಟಿಫೈಯರ್, ಆಪ್ಷನ್ ಡಿ ಥರ್ಮೋಕಪಲ್. ಡೈನಮೋ ಬರಲ್ಲ, ಫೋಟೋ ಎಲೆಕ್ಟ್ರಿಕ್ ಸೆಲ್, ಆಮೇಲೆ ರೆಕ್ಟಿಫೈಯರ್ನ ಯೂಸ್ ಮಾಡಲ್ಲ, ಥರ್ಮೋಕಪಲ್. ಸೊ ಆಪ್ಷನ್ ಬಿ photo electric cell is the correct answer. Photo electric cell correct answer. Next question 18. ಕೆಳಗಿನವುಗಳಲ್ಲಿ ಯಾವುದು ಅರೆಕಾಂತತ್ವ ಹೊಂದಿರುತ್ತದೆ?
ಕಬ್ಬಿಣ, ಜಲಜನಕ, ಆಮ್ಲಜನಕ, ನೈಟ್ರೋಜನ್. ಆಪ್ಷನ್ ಡಿ ನೈಟ್ರೋಜನ್. ಆಪ್ಷನ್ ಡಿ ನೈಟ್ರೋಜನ್. ನೈಟ್ರೋಜನ್ ಅರೆಕಾಂತತ್ವವನ್ನು ಹೊಂದಿರುತ್ತದೆ. ಇನ್ನುಕ್ಕಿದ್ದು ಯಾವ ಹೊಂದಿರಲ್ಲ. ಕಬ್ಬಿಣ, ಜಲಜನಕ, ಆಮ್ಲಜನಕ ಇವೆಲ್ಲ ಹೊಂದಿರೋದಿಲ್ಲ. ನೆಕ್ಸ್ಟ್ 19th ಕ್ವೆಶನ್. ವೀಟ್ಸ್ಟೋನ್ ಬ್ರಿಡ್ಜ್ ಎಂಬುದು ಎ 3 ಕಮಾನುಗಳಿಂದ ಕೂಡಿದ ಸೇತುವೆ, ಬಿ ಕೊಯ್ಲಿಗಾಗಿ ಟ್ರ್ಯಾಕ್ಟರಿಗೆ ಸೇರಿಸುವ ಜೋಡಣೆ, ಆಪ್ಷನ್ ಸಿ ವಿದ್ಯುಚ್ಛಕ್ತಿ ನಿರೋಧಕವನ್ನು ಅಳೆಯುವ ಸಾಧನ, ಆಪ್ಷನ್ ಡಿ ತೂಕ ಮಾಡಲು ಉಪಯೋಗಿಸುವ ಸೇತುವೆ. ಸೊ ನಾವು ಯಾವ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತಿದ್ದೀವಿ ಈಗ? ಪರ್ಟಿಕ್ಯುಲರ್ ಆಗಿ ವಿದ್ಯುತ್ ಶಕ್ತಿ ಬಗ್ಗೆ ಅಲ್ವಾ? ಸೊ ಆಬ್ವಿಯಸ್ಲಿ ನೀವು ಗೆಸ್ ಮಾಡಿಬಿಡ್ಬೋದು. ಆಪ್ಷನ್ ಸಿ ಇಸ್ ದ ಆನ್ಸರ್. ವಿದ್ಯುತ್ ಶಕ್ತಿ ನಿರೋಧಕವನ್ನು ಅಳೆಯುವ ಸಾಧನ. ಈ ಬ್ರಿಡ್ಜು ವಿದ್ಯುತ್ ಶಕ್ತಿ ನಿರೋಧಕವನ್ನು ಅಳತೆ ಮಾಡುವಂಥ ಸಾಧನವಾಗಿದೆ. ಕ್ವೆಶನ್ ನಂಬರ್ 20. ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಾಮೆಂಟನ್ನು ಇದರಿಂದ ಮಾಡಲಾಗಿದೆ. ವಿದ್ಯುತ್ ಬಲ್ಬ್ನಲ್ಲಿ ಆ ವಿದ್ಯುತ್ ಬಲ್ಬಲ್ಲಿ ಫಿಲಾಮೆಂಟ್ಸ್ ಅಂತ ಇರ್ತವೆ ಇಲ್ಲಿ ಈ ಭಾಗದಲ್ಲಿ. ಸೊ ಅವು ಎದರಿಂದ ಮಾಡಿರ್ತಾರೆ ಅಂದರೆ ಆಪ್ಷನ್ ತಾಮ್ರನೋ, ಮೆದು ಕಬ್ಬಿಣನೋ, ಟಂಗ್ಸ್ಟನ್ನೋ, ಸತುವನೋ. ಆಪ್ಷನ್ ಸಿ ಟಂಗ್ಸ್ಟನ್. ನೆಕ್ಸ್ಟ್ ಕ್ವೆಶನ್ 21. ವಿದ್ಯುತ್ ಒದಗಿಸುವ ವ್ಯವಸ್ಥೆಯಲ್ಲಿ ಒಂದು ಫ್ಯೂಸ್ ಅನ್ನು ರಕ್ಷಣಾಯುಕ್ತಿಯಾಗಿ ಉಪಯೋಗಿಸುತ್ತಾರೆ. ಫ್ಯೂಸ್ನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ವಿದ್ಯುತ್ ಒದಗಿಸುವ ವ್ಯವಸ್ಥೆಯಲ್ಲಿ ಯಾವುದೇ ವಿದ್ಯುತ್ ಒದಗಿಸ್ಬೇಕಾದ್ರೆ ಕೂಡ ನಾವು ಒಂದು ಫ್ಯೂಸ್ ಅಂತ ಮಾಡ್ತೀವಿ, ಅದನ್ನು ರಕ್ಷಣೆ ಮಾಡೋಕ್ಕೆ. ಸೊ ಅದಕ್ಕೆ ಯಾವುದು ಸೂಕ್ತವಾದ ಆನ್ಸರ್ ಅಂತ ನೋಡಿ ಅಂದಿದ್ದಾರೆ. ಆಪ್ಷನ್ ಎ ಅದು ಮೇನ್ ಸ್ವಿಚ್ಗೆ ಸಮಾನಾಂತರ ಜೋಡಣೆಯಲ್ಲಿರುತ್ತದೆ. ಆಪ್ಷನ್ ಬಿ ಅದನ್ನು ಮುಖ್ಯವಾಗಿ ಬೆಳ್ಳಿಯ ಮಿಶ್ರಲೋಹಗಳಿಂದ ಮಾಡಿರುತ್ತಾರೆ. ಆಪ್ಷನ್ ಸಿ ಅದಕ್ಕೆ ಅಲ್ಪ ದ್ರವೀಕರಣ ಬಿಂದು ಇರಬೇಕು. ಆಪ್ಷನ್ ಡಿ ಅದಕ್ಕೆ ಅತಿ ಹೆಚ್ಚಿನ ರೋಧತೆ ಇರಬೇಕು ಅಂತ ಹೇಳಿದ್ದಾರೆ. ಯಾವುದು ಆಪ್ಷನ್ ಆಗಿದ್ರೆ ಆನ್ಸರು? ಅದಕ್ಕೆ ಅಲ್ಪ ದ್ರವೀಕರಣ ಬಿಂದು ಇರಬೇಕು. ಅಲ್ಪ ದ್ರವೀಕರಣ ಬಿಂದು ಇದ್ದರೆ ಮಾತ್ರ ಏನಾಗುತ್ತೆ, ವಿದ್ಯುತ್ ಒದಗಿಸುವ ವ್ಯವಸ್ಥೆಯಲ್ಲಿ ಫ್ಯೂಸ್ನ ರಕ್ಷಣೆಗೋಸ್ಕರ ಬಳಸೋದು ಯಾವುದಕ್ಕೆ ಅಂದರೆ ಅಲ್ಪ ದ್ರವೀಕರಣ ಬಿಂದು ಇರೋದ್ರಿಂದ ಮಾತ್ರ. ಓಕೆ, ನೆಕ್ಸ್ಟ್ ಕ್ವೆಶನ್ 22. ಬ್ಯಾಟರಿಗಳಲ್ಲಿ ಬಳಸುವ ಆ್ಯಸಿಡ್ ಯಾವುದು? ಅಸಿಟಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ನೈಟ್ರಿಕ್ ಆ್ಯಸಿಡ್? ಆಪ್ಷನ್ ಸಿ ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವು ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ವೆಶನ್ 23. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತ ವಸ್ತು ಅಲ್ಲ? ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್, ಚಿನ್ನ. ಆಬ್ವಿಯಸ್ಲಿ ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್ ಇವನ್ನೆಲ್ಲವೂ ಕಾಂತ ಇದರಲ್ಲಿ ಯೂಸ್ ಮಾಡ್ತೀವಿ. ಚಿನ್ನ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆನ್ಸರ್ ಈಸ್ ಯಾವುದು ಕಾಂತ ವಸ್ತು ಅಲ್ಲ ಅಂತ ಕೇಳಿದರೆ, ಹಾಗಾಗಿ ಚಿನ್ನ ಉತ್ತರ. 24. ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ಗೃಹ ಬಳಕೆಗೆ ಕಮರ್ಷಿಯಲ್ ಮೀಟರ್, ಆಮೇಲೆ ಮನೆಗೆ ಸಪ್ರೇಟ್ ಮೀಟರ್ ಅಂತ ಹೇಳ್ತಾರೆ ನೋಡಿ. ಸೊ ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ಆಪ್ಷನ್ಸ್ 110 ವೋಲ್ಟೇಜ್ DC, 220 ವೋಲ್ಟ್ 220 ವೋಲ್ಟ್ DC, 220 ವೋಲ್ಟ್ AC, 110 ವೋಲ್ಟ್ AC. ಯಾವುದು ಅಂದರೆ ಆಪ್ಷನ್ ನಾವು ಗೃಹ ಬಳಕೆಗೆ ಬಳಸ್ತಕ್ಕಂಥದ್ದು
ಯಾವುದು ಅಂದರೆ 220 ವೋಲ್ಟೇಜ್ AC ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್. ಓಕೆ, ನೆಕ್ಸ್ಟ್ 25. ಈ ಕೆಳಗಿನ ಹೇಳಿಕೆಗಳಲ್ಲಿ ಪರಿಗಣಿಸಿ. ಸಾಮಾನ್ಯ ವಿದ್ಯುತ್ ದೀಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಜೀವಾವಧಿಯನ್ನು ಹೊಂದಿರಲು ಕಾರಣವೆಂದರೆ. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾಮಾನ್ಯ ವಿದ್ಯುತ್ ದೀಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಜೀವಾವಧಿಯನ್ನು ಹೊಂದಿರಲು ಕಾರಣವೇನು ಅಂತ ಕೇಳಿದ್ದಾರೆ. ತಂತಿಯ ಎಳೆಯಲ್ಲಿ ಅಂದರೆ ಫಿಲಾಮೆಂಟ್ ವೈರ್ನಲ್ಲಿ ಏಕರೂಪತೆ ಇರುವುದಿಲ್ಲ ಅಂತ ಅಂದಿದ್ದಾರೆ. ಎರಡನೇ ಆಪ್ಷನ್ ಬಲ್ಬನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಸಾಧ್ಯವಿಲ್ಲ ಅಂದಿದ್ದಾರೆ. ಮೂರನೇ ಆಪ್ಷನ್ ಎಳೆಗಳನ್ನು ಹಿಡಿದಿರುವ ಅಂದರೆ ಬೆಂಬಲವಾಗಿ ನಿಲ್ಲುವ ತಂತಿಗಳು ಅಧಿಕ ತಾಪಮಾನದಲ್ಲಿ ಕರಗಿ ಹೋಗುತ್ತವೆ ಅಂತ ಹೇಳಿದ್ದಾರೆ. ಈ ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1, 3, ಆಪ್ಷನ್ ಬಿ 2, 3, ಆಪ್ಷನ್ ಸಿ 1, 2, ಆಪ್ಷನ್ ಡಿ 1, 2, 3. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಅಂದರೆ ತಂತಿಯ ಎಳೆಯಲ್ಲಿ ಅಂದರೆ ಫಿಲಾಮೆಂಟ್ ವೈರ್ನಲ್ಲಿ ಏಕರೂಪತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್ ಆನ್ಸರು. ಬಲ್ಬನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಸಾಧ್ಯವಿಲ್ಲ, ಅದು ಕೂಡ ಕರೆಕ್ಟು. ಎಳೆಗಳನ್ನು ಹಿಡಿದಿರುವ ಅಂದರೆ ಬೆಂಬಲವಾಗಿ ನಿಲ್ಲುವ ತಂತಿಗಳು ಅಧಿಕ ತಾಪಮಾನದಲ್ಲಿ ಕರಗಿ ಹೋಗುತ್ತವೆ. ಈ ಮೂರು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಪ್ರತಿದೀಪ್ತಿ ಟ್ಯೂಬ್ಗಳಲ್ಲಿ ಚೋಕ್ಗಳನ್ನು ಅಳವಡಿಸಲಾಗುತ್ತಿದೆ. ಪ್ರತಿದೀಪ್ತಿ ಟ್ಯೂಬ್ಗಳಲ್ಲಿ ಚೋಕ್ಗಳನ್ನು ಅಳವಡಿಸಲಾಗುತ್ತಿದೆ. ಚೋಕ್ ಸುರುಳಿಯು ಏನಾಗಿರುತ್ತೆ? ಆಪ್ಷನ್ ಎ ಲೈನ್ ವೋಲ್ಟೇಜನ್ನು ಹೆಚ್ಚಿಸುತ್ತದೆ, ಲೈನ್ ವೋಲ್ಟೇಜ್ ಕಡಿಮೆ ಮಾಡುತ್ತದೆ. ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡುತ್ತದೆ, ಕಡಿಮೆ ಆವೃತ್ತಿ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತದೆ. ಸೊ ಈ ಪ್ರತಿದೀಪ್ತಿ ಟ್ಯೂಬ್ಗಳು ಅಳವಡಿಸಿದಾಗ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹ ಆಗದಂಗೆ ತಡೆಯುತ್ತದೆ ಅಥವಾ ಕಡಿಮೆ ಮಾಡುತ್ತದೆ, ಪ್ರವಾಹವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ 27. 1.5 ಆಂಪಿಯರ್ ವಿದ್ಯುತ್ ಪ್ರವಾಹ 12 ವೋಲ್ಟೇಜ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯವು. ಸೊ ಆಪ್ಷನ್ಸ್ ಎ 18 ವ್ಯಾಟ್, ಆಪ್ಷನ್ ಬಿ 10.6 ವ್ಯಾಟ್, ಆಪ್ಷನ್ ಸಿ 13.5 ವ್ಯಾಟ್, ಆಪ್ಷನ್ ಡಿ 8 ವ್ಯಾಟ್. ನೋಡಿ ಅವ್ರೇನು ಕೇಳಿದ್ದಾರೆ, ನಮ್ಗೆ ಕೊಟ್ಟಿರೋದು ಎ ಕೊಟ್ಟಿದ್ದಾರೆ ಆಂಪಿಯರ್ 1.5, ಆಮೇಲೆ ವೋಲ್ಟೇಜ್ ಕೊಟ್ಟಿದ್ದಾರೆ 12. ನಮಗೇನು ಕಂಡುಹಿಡಿಯೋಕೆ ಕೇಳಿದ್ದಾರೆ? ಆ ದೀಪದ ಸಾಮರ್ಥ್ಯವೇನು ಅಂತ ಕೇಳಿದ್ದಾರೆ. ಓಕೆ, ಸೊ ಫಾರ್ಮುಲಾ I is equal to V into R ಅಂದರೆ V is equal to I/R ಅಂತ ಸೂತ್ರ ಇರೋದು. ಸೊ ನಮಗೆ ಕರೆಂಟ್ ಬೇಕಾಗಿರೋದ್ರಿಂದ I is equal to V into R ಅಂತ ಮಾಡಿದಾಗ V ಎಷ್ಟು ಕೊಟ್ಟಿದ್ದಾರೆ? 12. R ಫಾರ್ಮುಲಾ ತಪ್ಪು ಮಾಡ್ಕೊಂಡ್ವಿ ನೋಡಿ. ಫಸ್ಟು 1.5 ಆಂಪಿಯರ್ ಕೊಟ್ಟಿದ್ದಾರೆ. I is equal to 1.5 ಆಂಪಿಯರ್. ನೆಕ್ಸ್ಟು V is equal to 12. ನಾವು ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕು. V into I 1.5 into 12 ಆನ್ಸರ್ ಏನು ಬರುತ್ತೆ? 18 ವ್ಯಾಟ್ ಬರುತ್ತೆ. ಅದಕ್ಕೋಸ್ಕರ ಆನ್ಸರ್ ಈಸ್ 18 ವ್ಯಾಟ್.
ಕ್ವೆಶನ್. ಈ ಕೆಳಗಿನವುಗಳಲ್ಲಿ ಅರೆವಾಹಕ ಯಾವುದು? ಆಪ್ಷನ್ ಎ ಗಂಧಕ, ಆಪ್ಷನ್ ಬಿ ರಂಜಕ, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಸಿಲಿಕಾನ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಸಿಲಿಕಾನ್. 29. ಎರಡು ತಂತಿಗಳ ಉದ್ದ, ವ್ಯಾಸ ಹಾಗೂ ನಿರೋಧತೆ. ಉದ್ದ, ವ್ಯಾಸ ಹಾಗೂ ನಿರೋಧತೆ 1:2 ಅನುಪಾತದಲ್ಲಿವೆ. ಒಂದು ವೇಳೆ ತೆಳ್ಳಗಿನ ತಂತಿಯ ನಿರೋಧ 10 ಓಮ್ ಇದ್ದರೆ ದಪ್ಪಗಿನ ತಂತಿಯ ನಿರೋಧವು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಎರಡು ತಂತಿಗಳ ಉದ್ದ, ವ್ಯಾಸ ಮತ್ತು ನಿರೋಧತೆ 1:2 ಅನುಪಾತದಲ್ಲಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ತೆಳ್ಳಗಿನ ತಂತಿಯ ನಿರೋಧ 10 ಓಮ್ ಇದ್ದರೆ ದಪ್ಪಗಿನ ತಂತಿಯ ನಿರೋಧವು ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ತಂತಿಯ ನಿರೋಧವು R, ವ್ಯಾಸ D. ಓಕೆ, ಈ ತಂತಿಯ ನಿರೋಧವು ಮತ್ತು ವ್ಯಾಸದ ವರ್ಗಕ್ಕೆ ವಿಲೋಮಾನುಪಾತವಾಗಿರುತ್ತದೆ. ಅಂದರೆ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು D. ಓಕೆ, ಸೊ ಇಲ್ಲಿ D1 D2 ಕೊಟ್ಟಿದ್ದಾರೆ, ಅದು 1:2 ರೇಷೋ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ನಮಗೆ R1 ಕೊಟ್ಟಿದ್ದಾರೆ, ಅದು 10 ಓಮ್ ಇದೆ. ಫಾರ್ಮುಲಾ R1 ಡಿವೈಡೆಡ್ ಬೈ R2 ಈಸ್ ಈಕ್ವಲ್ ಟು D1 ಡಿವೈಡೆಡ್ ಬೈ D2 ಹೋಲ್ ಸ್ಕ್ವೇರ್. ಓಕೆ, ನಮಗೆ R1 ಕೊಟ್ಟಿದ್ದಾರೆ 10 ಡಿವೈಡೆಡ್ ಬೈ R2 ಗೊತ್ತಿಲ್ಲ, ಅದೇ ದಪ್ಪಗಿನ ತಂತಿಯ ನಿರೋಧ ಕಂಡುಹಿಡಿಯಕ್ಕೆ ಹೇಳಿರೋದು. ಈಸ್ ಈಕ್ವಲ್ ಟು D1 ಅಂದರೆ ಎಷ್ಟಿದೆ 1, D2 2. ಫಾರ್ಮುಲಾ ನೋಡಿ, R1 R2 ಉಲ್ಟಾ ಮಾಡಿಬಿಟ್ಟಿದೆ. R1 ಡಿವೈಡೆಡ್ ಬೈ R2 ಈಸ್ ಈಕ್ವಲ್ ಟು D2 ಡಿವೈಡೆಡ್ ಬೈ D1 ಹೋಲ್ ಸ್ಕ್ವೇರ್. ಸೊ ಡೈರೆಕ್ಟ್ ಫಾರ್ಮುಲಾ ಅಂತೂ ನೋಡ್ಕೊಂಡ್ವಿ, ವ್ಯಾಲ್ಯೂಸ್ ಹಾಕ್ತಾ ಹೋಗೋಣ. R1 10, R2 ಕಂಡುಹಿಡಿಬೇಕು. ಈಸ್ ಈಕ್ವಲ್ ಟು D2 2, 1:2 ಕೊಟ್ಟಿದ್ದಾರಲ್ಲ, ಡಿವೈಡೆಡ್ ಬೈ 1. ಸೊ 10 ಬೈ R2 ಈಸ್ ಈಕ್ವಲ್ ಟು 4/10. ನಮಗೆ R2 ಬೇಕು. R2 ಈಸ್ ಈಕ್ವಲ್ ಟು 10 ಡಿವೈಡ್ ಬೈ 4, 2.5 ಅಂತ. ಓಕೆ, ಬಟ್ ಇವಾಗ R2 ಈಸ್ ಈಕ್ವಲ್ ಟು 2.5 ಅಂತ ಬಂದಿದೆ. ಇದು ಅದರದ್ದು ಅನುಪಾತ ಎಷ್ಟಿದೆ? ಇಂಟು 2 ಇದೆ. ಅದಕ್ಕೆ 2.5 ಇಂಟು 2 ಮಾಡಿದ್ರೆ 5 ನಮಗೆ ಆನ್ಸರು ಬಂದ್ಬಿಡುತ್ತೆ. ಬರೀ 2.5 ಅಷ್ಟೇ ಮಾಡಿದ್ರೆ ದಟ್ ಈಸ್ ರಾಂಗ್. ಸೊ 2.5 ಇಂಟು 2 ಮಾಡಿದರೆ 5 ಓಮ್ಸ್. ಆನ್ಸರ್, ದ ಕರೆಕ್ಟ್ ಆನ್ಸರ್ ಈಸ್ 5 ಓಮ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 30, ಲಾಸ್ಟ್ ಕ್ವೆಶನ್. ವಿದ್ಯುತ್ ಕೋಶ ಅಂದರೆ ಬ್ಯಾಟ್ರಿದಲ್ಲಿನ ವಿದ್ಯುನ್ಮಾನ ಧ್ರುವ ಅಂದರೆ ಎಲೆಕ್ಟ್ರೋಡ್, ವಿದ್ಯುದ್ವಾಹಕ ಅಂದರೆ ಎಲೆಕ್ಟ್ರೋಲೈಟ್ನಲ್ಲಿ ಕರಗಿದಾಗ ಬ್ಯಾಟ್ರಿದಲ್ಲಿನ ಎಲೆಕ್ಟ್ರೋಡು ಎಲೆಕ್ಟ್ರೋಲೈಟ್ ಜೊತೆ ಕರಗಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ವೆಶನ್. ಆಪ್ಷನ್ಸು: ಎ ವಿದ್ಯುದ್ವಾಹಿ ಕಣ, ಆಪ್ಷನ್ ಬಿ ಸಮವಿದ್ಯುತ್ ಕಣ ನ್ಯೂಟ್ರಾನ್ಸ್, ಸಿ ಮೇಲಿನ ಎರಡು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಈ 13th ಕ್ವೆಶನ್ನಿಗೆ ನೀವೇ ಆನ್ಸರ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ 30ನೇ ಕ್ವೆಶನ್ನಿಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮಗೆ GPSTR, HSTR, TETಗೆ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ಕಂಪ್ಲೀಟ್ ನೋಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎಲ್ರಿಗೂ. ನಮಸ್ಕಾರ, ಧನ್ಯವಾದಗಳು.